ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನು ಕೂಡ ಸೂಪರ್ ಆಗಿದ್ದೀನಿ. ಏನಂದರೆ ನಂದು 18 ಅವರ್ಸ್ ಜರ್ನಿ ಕರ್ನಾಟಕ ಎಕ್ಸ್‌ಪ್ರೆಸ್ ಟ್ರೈನಲ್ಲಿ ಬಂದಮೇಲೆ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಟ್ರೈನ್ ಜರ್ನಿ ತುಂಬ ಚೆನ್ನಾಗಿತ್ತು. ಅಂದರೆ ಥರ್ಡ್ ಎ ಸಿ ಮತ್ತು ವಾಶ್‌ರೂಮ್ ತುಂಬ ಚೆನ್ನಾಗಿತ್ತು. ಮತ್ತು ಜರ್ನಿ ಗೊತ್ತೇ ಆಗಿಲ್ಲ. 18 ಅವರ್ ನಾನು ಟ್ರೈನಲ್ಲಿದ್ದೆ ಅಂತ ನಂಗೆ ಅನಿಸೇ ಇಲ್ಲ ನಾನು ಬಂದು ಇಳಿದ್ಮೇಲೆ. ನಿನ್ನೆ ದಿನ 7:20ಗೆ ಟ್ರೈನ್ ಹೊರಟಿದ್ದು. ಇವತ್ತಿನ ದಿನ 1:15ಗೆ ಬರಬೇಕಾಗಿರೋ ಟ್ರೈನು 2 ಗಂಟೆ ಆಗೋಯ್ತು. ಸೊ ಮತ್ತೆ ಊಟ ತಿಂಡಿ ಎಲ್ಲ IRCTCಲೇ ಒಂದು ಕಿಚನ್ ಇದೆ. ಒಂದು ಬೋಗಿನ ಕಿಚನ್‌ಗೋಸ್ಕರ ಇಟ್ಟಿದ್ದಾರೆ. ಸೊ ಅಲ್ಲಿ ಬಂದು ಕೇಳ್ತಾರೆ ಖಾನಾ ಚಾಹಿಯೆ ಅಂತೇಳಿ. ನಿಮ್ಗೇನು ಬೇಕು ತುಂಬ ಆಪ್ಷನ್ಸ್ ಇದೆ. ವೆಜ್ ಇದೆ, ನಾನ್ ವೆಜ್ ಇದೆ. ನಾನು ಟ್ರಾವೆಲ್ ಮಾಡ್ತಿರೋದ್ರಿಂದ ವೆಜ್ ತಗೊಂಡಿದ್ದೆ. ಸೊ ತುಂಬ ಚೆನ್ನಾಗಿತ್ತು. ಸೊ ಅಲ್ಲೇ ಊಟ ತಿಂಡಿ ಆಯಿತು. ಬಿಕಾಸ್ ನೀವು 2 ಡೇಸ್‌ಗೆಲ್ಲ ಮನೆಯಿಂದ ತಗೊಂಡು ಹೋಗ್ಲಿಕ್ಕಾಗಲ್ಲ. ನಾನು 1 ಡೇ ಮಾತ್ರ ತಗೊಂಡೋಗಿದ್ದೆ. ಅದಾದಮೇಲೆ ಇವಾಗ ಶಿರಡಿಗೆ ಬಂದೆ. ರೂಮ್ ಚೆಕ್ ಇನ್ ಆಯಿತು. ಚೆಕ್ ಇನ್ ಆಗಿದ್ದು ನಾನೇನು ಮಾಡಿದ್ದೆ ಅಂದರೆ 12-3 PM ಚೆಕ್ ಇನ್ ತಗೊಂಡಿದ್ದೆ. ಬಿಕಾಸ್ ಗೊತ್ತಿಲ್ಲ ಯಾವ ಟೈಮಲ್ಲಿ ನಾವು ರೀಚ್ ಆಗ್ತೀವಿ ಅಂತ ಹೇಳಿ. ಸೊ 12-3 ಯಾವಾಗಾದರೂ ಈ ರೂಮ್ಸಲ್ಲಿ ಚೆಕ್ ಇನ್ ಮಾಡ್ಬೋದು. ಈ ರೂಮ್ಸ್‌ನ ಬುಕ್ ಮಾಡ್ಕೊಳ್ಳೋದು ಹೆಂಗೆ ಅಂತ ನಾನು ಲಾಸ್ಟ್ ವಿಡಿಯೋಲಿ ನೀಟಾಗಿ ಹಾಕಿದ್ದೀನಿ. ಸೊ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಗೈಸ್ ಇವಾಗ ಪೂಜೆಗೆ ಹೊರಟಿದ್ದೀನಿ. ಆ್ಯಕ್ಚುಲಿ ನಂದು ಧೂಪಾರತಿ ಬುಕ್ ಮಾಡಿದ್ದೀನಿ. ಅದಿರೋದು 6:30 PMಗೆ. ನಾನು ತೋರಿಸ್ದೆ ಅಲ್ಲ, ಅದೇ ಸಾರಿ ಉಟ್ಕೊಂಡು ಹೊರಟಿದ್ದೀನಿ. ಇನ್ನೂ ಎಷ್ಟು ಬೆಳಕಿದೆ ಗೊತ್ತಾ? 6:30 ಅಂತ ಅನಿಸ್ತಾ ಇಲ್ಲ. ಅಷ್ಟೊಂದು ಜನ ಏನು ಕಾಣಿಸ್ತಾ ಇಲ್ಲ. ಸೊ ಬನ್ನಿ ಹೋಗೋಣ. ಸಾರಿ ನಾನು ಒಬ್ಬಳೇ ಉಟ್ಕೊಳ್ಳೋದು ಕಷ್ಟ, ಬಟ್ ಸ್ಟಿಲ್ ಉಟ್ಕೊಂಡಿದ್ದೀನಿ. ಏನೋ ಒಂದು ಮಟ್ಟಿಗೆ ಓಕೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ರೂಮ್ಸು ಫಿಲ್ ಆಗಿದೆ ಗೈಸ್. ಕೆಲವೊಂದು ಮಾತ್ರ ಖಾಲಿ ಇದೆ ಅಷ್ಟೇ. ಸೊ ಅಲ್ಲಿ ಫೋನೆಲ್ಲ ಅಲೋ ಇಲ್ಲ. ಸೊ ನಾನು ಅಂದರೆ ಗುಡಿ ಒಳಗಡೆಯಿಂದ ಏನೂ ಮಾಡೋಕ್ಕಾಗಲ್ಲ, ಹೊರಗಿಂದ ಮಾತ್ರನೇ. ನಾನು ಶಿರಡಿಲಿ ಬುಕ್ ಮಾಡಿರೋದು ದ್ವಾರಾವತಿ AC ರೂಮ್. ಇಲ್ಲಿ ಯಾವುದೇ ಫುಡ್ ಫೆಸಿಲಿಟಿ ಇಲ್ಲ. ಎಲ್ಲಾನು ಆಚೆ ಕಡೆನೇ ತಿನ್ಕೋಬೇಕು. ಬಟ್ ಏನಂದರೆ ಇಲ್ಲಿಂದ ದೇವಸ್ಥಾನಕ್ಕೆ, ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಕೇವಲ 5 ನಿಮಿಷ ಆಗುತ್ತೆ ಅಥವಾ 5 ನಿಮಿಷದ ಒಳಗೆ ಆಗುತ್ತೆ. ನಡ್ಕೊಂಡೇ ಹೋಗ್ಬಿಡ್ಬೋದು, ಅಷ್ಟು ಹತ್ತಿರ ಇದೆ ದೇವಸ್ಥಾನ. ಏನಂದರೆ ನೀವು ಆಟೋದಿಂದ ಇಳಿದ ತಕ್ಷಣ ಯಾಮಾರ್ಸೋಕ್ಕೆ ತುಂಬ ಜನ ಇರ್ತಾರೆ. ಫ್ರೀ ಲಾಕರು ಏನೇನೋ ಕೊಡ್ತೀನಿ ಅಂಥೇಳಿ. ಏನು ಬೇಡ, ದೇವಸ್ಥಾನ ಕಡೆಯಿಂದನೇ ಲಾಕರ್ ಇದೆ. ಮತ್ತು ಶೂಸ್ ಎಲ್ಲ ಇಡಲಿಕ್ಕೆ ಇದೆ. ಇಲ್ಲಿ ನೋಡ್ಬೋದು ನಿಮಗೆ, ಇದು ಫೋನ್ ಇಡಲಿಕ್ಕೆ. ಫೋನ್ ಅಲೋ ಇಲ್ಲ ದೇವಸ್ಥಾನದ ಒಳಗಡೆ. ಸೊ ಅಲ್ಲಿ ಶೂಸ್ ಎಲ್ಲ ಇಡಲಿಕ್ಕೆ. ಮತ್ತು ಹೂವೆಲ್ಲ ಬೇಕಂದರೆ ಇಲ್ಲೇ ಸಿಗುತ್ತೆ. ಹೊರಗಡೆಯಿಂದ ಏನೂ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ತುಂಬ ಜನ ತುಂಬ ಹೇಳ್ತಾರೆ. ಮತ್ತು ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಶ್ರೀ ಸಾಯಿಬಾಬಾ ಅಂದರೆ ದರ್ಶನಕ್ಕೆ ಬರೆದಿರುತ್ತೆ. ಪ್ರತಿಯೊಬ್ಬರಿಗೆ 200 ರೂಪಾಯಿ ದರ್ಶನ. ಸೊ ನಾವೇ ಹೋಗಿ ಟಿಕೆಟ್ಸ್ನ ತೊಗೋಬೋದು. ನಮ್ಮ ಡೀಟೇಲ್ಸ್ನ ಎಂಟ್ರಿ ಮಾಡಿ, ಎಷ್ಟು ಜನ ಏನು ಅಂತ ಹೇಳಿ ಎಲ್ಲ ಹಾಕಿ. ಸೊ ಇಲ್ಲಿ ಎಂಟ್ರೆನ್ಸ್ ಏನು ನೋಡ್ತಿದ್ದೀರೋ ಅದೆಲ್ಲ ತೊಗೊಂಡಾದ್ಮೇಲೆ ಇಲ್ಲಿ ಗೇಟ್ ನಂಬರ್ 1, 2, 3 ಆ ಥರ ಇದೆ. ನೀವು ಯಾವ ದರ್ಶನ ಮೇಲೆ ತೊಗೊಂಡಿರ್ತೀರ ಆ ದರ್ಶನ ತಕ್ಕಂಗೆ ನಿಮ್ಮನ್ನು ಇಲ್ಲಿ ಒಳಗಡೆ ಕಳಿಸ್ತಾರೆ. ಗೇಟ್ ನಂಬರ್ 1 ನೋಡಿರ್ತೀರ ಅದೇ ಥರ. ಸೊ ಹಾಗೆ ಹೋದ್ರೆ ಆಯಿತು. ಗೈಸ್ ನಾನು ಧೂಪಾರತಿ ಬುಕ್ ಮಾಡಿದ್ದೆ 6:30 to 7. ಆಲ್ರೆಡಿ 6:30 ಆಗೋಗಿದೆ. ಬಟ್ ಮೊಬೈಲ್ ಅಲೋ ಇಲ್ಲದೆ ಇರೋದ್ರಿಂದ ಪ್ರಿಂಟೌಟ್ ತೊಗೊಂಡೋಗ್ಬೇಕು. ನಂಗೆ ಗೊತ್ತೇ ಇರಲಿಲ್ಲ. ಸೊ ನೀವು ಹೋಗಬೇಕಾದ್ರೆ ಈ ಮಿಸ್ಟೇಕ್ನ ಮಾಡಬೇಡಿ, ಪ್ರಿಂಟೌಟ್ನ ತೊಗೊಂಡು ಹೋಗಿ. ನಾನು ಇವಾಗ ವಾಪಸ್ ಹೋಗ್ತಾ ಇದ್ದೀನಿ. ಸ್ಟಾರ್ಟ್ ಆಗಿಬಿಟ್ಟಿದೆ ಆರತಿ. ಬನ್ನಿ ಹೋಗೋಣ. ನಂತರ ಪೂಜೆ ಎಲ್ಲ ಆಗಿ ಆಚೆ ಬಂದಮೇಲೆ ಅಲ್ಲೊಬ್ಬರು ಫೋಟೋಗ್ರಾಫರ್ ಇದ್ದರು. ಅಂದರೆ ಸಾಯಿಬಾಬಾ ಜೊತೆನೇ ಒಂದು ಫೋಟೋ ತೆಗೆದುಕೊಡ್ತೀವಿ ಅಂತ ಹೇಳಿ. ಇದೇ ಆದ ಸ್ಟುಡಿಯೋ. ಸೊ ಅಲ್ಲಿ ಹೋಗ್ಬಿಟ್ಟು ಒಂದ್ಸರಿ ನೋಡೋಣ ಹೇಗಿರುತ್ತೆ ಅಂತ ಹೇಳಿ ಬಂದೆ. ಅಂದರೆ ಅವರು ನೀಟಾಗಿ ಫೋಟೋಸ್ ಎಲ್ಲ ಮಾಡಿಕೊಡ್ತಾರೆ. ಸೊ ಅದಾದಮೇಲೆ ಸ್ವಲ್ಪ ಶಾಪಿಂಗ್ನು ಮಾಡ್ಕೊಬಿಡೋಣ, ಬಿಕಾಸ್ ಮತ್ತೆ ಹೋಗ್ಲಿಕ್ಕಾಗಲ್ಲ ಆಚೆ ಕಡೆ ಅಂತ ಹೇಳಿ ಹೋಗ್ತಾ ಇದ್ದೆ. ನನಗೆ ಸಾಯಿಬಾಬಾ ಮೂರ್ತಿ ಬೇಕಿತ್ತು. ನನ್ನ ಹತ್ರ ಒಂದು ಮನೇಲಿದೆ, ತುಂಬ ಪುಟಾಣಿದು. ನನಗೆ ವೈಟ್ ಕಲರ್ದು ಮೂರ್ತಿ ಬೇಕಿತ್ತು. ಸೊ ಅದಕ್ಕೆ ನೋಡ್ತಾ ಇದ್ದೆ ಯಾವ್ದು ತೊಗೊಳ್ಳೋದು ಅಂತೇಳಿ. ಅದು ಅವರು ಪ್ಯೂರ್ ಮಾರ್ಬಲ್ ಮತ್ತು ಕೆಲವೊಂದು ಥರ ಇತ್ತು. ನನಗೆ ಒಂದು ಇಷ್ಟ ಆಯಿತು. ಸೊ ಹಾಗಾಗಿ ನಾನು 2-3 ತೊಗೊಂಡು ಅಲ್ಲಿಂದ ಬಂದೆ. ಗೈಸ್ ದರ್ಶನ ಮುಗಿಸಿ ಇವಾಗ ಬಂದು ಫೋಟೋ ತೆಗೆಸ್ಕೊಂಡು, ಹಾಗೆ ಸ್ವಲ್ಪ ಸಾಯಿಬಾಬಾ ಮೂರ್ತಿ ಬೇಕಿತ್ತು, ಅದನ್ನು ತೊಗೊಂಡು ಬಂದೆ. ಸ್ವಲ್ಪ ಹಾಗೆ ಪ್ರಸಾದ ತೊಗೊಳ್ಳೋಣ ಅಂತ. ಎಲ್ಲ ಕಾಸ್ಟ್ಲಿ ಗೈಸ್ ಇಲ್ಲಿ. ಇದು ಮಾರ್ಚ್ ತಿಂಗಳಲ್ವಾ, ಹಂಗಾಗಿ ಸಿಕ್ಕಾಪಟ್ಟೆ ಶೆಕೆ, ಸಿಕ್ಕಾಪಟ್ಟೆ ಬಾಯಾರಿಕೆ ಆಗ್ತಾಯಿತ್ತು. ನಾನಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂತೇಳಿ ಹೋದೆ. ಅಂದರೆ ನ್ಯಾಚುರಲ್ಸ್ ಇತ್ತು ಅಲ್ಲಿ. ಗೈಸ್ ದರ್ಶನ ಎಲ್ಲ ಮುಗೀತು. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೊಂದು ಹೋಟೆಲ್ ಇದೆ, ಸಖತ್ತಾಗಿದೆ. ತುಂಬ ಜನ ಕೂಡ ಇದ್ದಾರೆ. ಗೊತ್ತಿಲ್ಲ ಹೇಗಿದೆ ಅಂತೇಳಿ. ಉಡುಪಿ ಪಂಜಾಬಿ ಪ್ಯೂರ್ ವೆಜ್ ಅಂತ ಇದೆ. ನೋಡೋಣ ಬನ್ನಿ. ಇಲ್ಲಿ ಸೆಲ್ಫ್ ಸರ್ವಿಸ್ ಅನಿಸುತ್ತೆ. ಮೆನು ಗೊತ್ತಾಗುತ್ತಲ್ಲ. ಸೊ ಇವಾಗ ಇಲ್ಲಿ ಊಟಕ್ಕೆ ಬಂದಿದ್ದೀನಿ. ಕ್ಯಾಂಡಲ್ ಲೈಟ್ ಡಿನ್ನರ್ ಥರ, ಅಂದರೆ ಓಪನ್ ಸ್ಪೇಸಲ್ಲಿ
ಲೈಟಿಂಗ್ಸ್ ಆ್ಯಂಡ್ ಓಪನ್ ಸ್ಪೇಸಲ್ಲಿ ಊಟ. ನೀವು ದೇವಸ್ಥಾನದ ಹತ್ರ ಹೋಗಿದ ತಕ್ಷಣ ಯಾಮಾರ್ಸಕ್ಕೆ ತುಂಬ ಜನ ಕಾಯ್ತಾ ಇರ್ತಾರೆ. ಸೊ, ತುಂಬ ಕೇರ್‌ಫುಲ್ ಆಗಿರಬೇಕು. ನನಗೂ ಕೂಡ ಅದೇ ಥರ ಮಾಡಿದ್ರು. ಪ್ರಿಂಟೌಟ್ ತಗೋಬೇಕು ನೀವು ಅಂತ ಹೇಳಿದ್ರು. ಅದಾದ್ಮೇಲೆ ನಮ್ಮ ಹತ್ರನೇ ಎಲ್ಲ ತಗೋಬೇಕು ಅಂತ ಹೇಳಿದ್ರು. ನಾನು ಏನು ಬೇಡ ಅಂತ ಹೇಳಿ ವಾಪಸ್ ಬಂದೆ. ಸೊ, ಆ ತಪ್ಪನ್ನ ನೀವು ಮಾಡಕ್ಕೆ ಹೋಗಬೇಡಿ. ನಿಮ್ಗೆ ಈ ಥರ ಕುದುರೆ ಗಾಡಿ ತಗೋಬೇಕಂದ್ರೆ ಕುದುರೆ ಗಾಡಿನೂ ಸಿಗುತ್ತೆ ಓಡಾಡ್ಲಿಕ್ಕಿಲ್ಲಿ. ನಾನು ಒಂದು ಸೂಪ್ ಮತ್ತು ಒಂದು ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದೆ. ಸೊ, 2 ಬಂತು. 2ನ್ನೂ ತಿಂದ್ಕೊಂಡು ಇವಾಗ ಸ್ವಲ್ಪ ಎಕ್ಸ್‌ಪ್ಲೋರ್ ಮಾಡೋಣ ಶಿರಡಿನ ಅಂತ ಅನ್ಕೋತಾ ಇದ್ದೀನಿ. ಬಿಕಾಸ್ ಎಲ್ಲೂ ಹೋಗಲೇ ಇಲ್ಲ ಬಂದಮೇಲೆ. ನೀವೇನಾದರೂ ಆರತಿ ಅಥವಾ ದರ್ಶನ್ ಬುಕ್ ಮಾಡಿದ ತಕ್ಷಣ ಸ್ವಲ್ಪ ಬೇಗ ಹೋಗಬೇಕು. ಬೇಗ ಹೋಗಿದ ತಕ್ಷಣ ಏನಾಗುತ್ತೆ ಅಂದರೆ ಪ್ರಿಂಟೌಟ್ ತೊಗೋಬೇಕು. ಶಿರಡಿ ದೇವಸ್ಥಾನದಲ್ಲಿ ಮೊಬೈಲ್‌ನ ಅಲೋ ಮಾಡಲ್ಲ. ಸೊ, ನೀವು ಯಾವುದೇ ಪ್ರಿಂಟೌಟ್‌ನ ತೊಗೊಳ್ದೆ ಹೋದರೆ ಅಲ್ಲಿ ನೀವು ಎಲ್ಲ ಕಡೆ ತೋರಿಸ್ಬೇಕಾಗತ್ತೆ. ಎಲ್ಲ ಕಡೆ ಪೊಲೀಸ್ ಇರ್ತಾರೆ, ಚೆಕ್ ಮಾಡ್ತಾರೆ. ಸೊ, ಅದಕ್ಕೆ ನೀವು ಪ್ರಿಂಟೌಟ್ ತೊಗೊಂಡು ಹೋಗಲೇಬೇಕು. ಬಟ್ ನಾನು ತೊಗೊಂಡು ಹೋಗಿರಲಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು. ಸೊ, ಅಲ್ಲೂ ಕೂಡ ಪ್ರಿಂಟೌಟ್ ಕೊಡೋಕ್ಕೆ ಇಟ್ಟಿರ್ತಾರೆ. ಅವ್ರಿಗೆ ಹೋಗಿ ಕನ್ಸಲ್ಟ್ ಮಾಡಿ ಪ್ರಿಂಟೌಟ್ ತೊಗೋಬೇಕು. ಇದು ನೋಡಿ ನಾನು ಎಲ್ಲಿ ರೂಮ್ ಬುಕ್ ಮಾಡಿದ್ನೋ ಅಲ್ಲಿ ಎಕ್ಸಾಕ್ಟಾಗಿ ಒಂದು ಪಾರ್ಕ್ ಇದೆ. ಎಷ್ಟು ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ. ಅಂದರೆ ತುಂಬ ಜನ ಬಂದಿದ್ದರು. ಎಷ್ಟು ಗಂಟೆ ಅವಾಗ ಒಂದು 8 ಗಂಟೆ ಅಂದ್ಕೊಳ್ಳಿ. ಸೊ, ಆ ಟೈಮಲ್ಲೇ ತುಂಬ ಜನ ಬಂದು ಆರಾಮ್ಸೆ ಕುತ್ಕೊಂಡು ವಾಕಿಂಗ್ ಎಲ್ಲ ಮಾಡ್ತಾಯಿದ್ರು. ಎಕ್ಸಾಕ್ಟಾಗಿ ನಮ್ಮ ರೂಮ್ ಮುಂದೆನೇ ಆ ಪಾರ್ಕ್ ಇದೆ. ಅಂದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಆಟ ಆಡಿಸ್ಕೊಂಡು ಕೂತಿದ್ರು. ದೇವಸ್ಥಾನ ಒಳಗೆ ಮೊಬೈಲ್ ಇಲ್ಲ ಅಂತಂದ್ರು, ಅಲ್ಲಿನ ಲೈವ್ ಎಲ್ಲಾ ಕಡೆ ಅವರು ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ನೋಡಿ ಎಕ್ಸಾಕ್ಟ್ ಆಗಿ ರೂಮ್ ಮುಂದೆ ಲೈವ್ ಬರ್ತಾ ಇದೆ ದೇವಸ್ಥಾನ. ಗೈಸ್, ಪೂಜೆ ಮುಗಿಸಿ ಇವಾಗ ಬಂದೆ, ಅಂದ್ರೆ ರೂಮ್ ಹತ್ರ. ಏನು ಗೊತ್ತಾ, ದರ್ಶನ ಚೆನ್ನಾಗೇ ಆಯಿತು. ಅಂದರೆ ನಾನು ಧೂಪಾರತಿ ಬುಕ್ ಮಾಡಿದ್ದೆ 6:30 to 7, ಅಂದರೆ ಸಂಜೆ 6:30ಇಂದ 7 PM ತನಕ ಇರುತ್ತೆ. ಬಟ್ ಏನಾಯಿತು ಅಂತಂದರೆ ನಾನು 6:30ಗೆ ಹೋದೆ, ಬಟ್ ಸ್ಟಾರ್ಟ್ ಆಗಿರೋದು 6:15 ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಅಂತೆ. ಅದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಸೊ, ನಿಮಗೇನಾದರೂ ಬೇಗ ಹೋಗಬೇಕು ಅಂತಿದ್ದರೆ ಕರೆಕ್ಟ್ ಟೈಮ್ಗೆ ಹೋಗಬೇಡಿ, ಸ್ವಲ್ಪ ಬೇಗ ಮುಂಚೆನೇ ಹೋಗ್ಬಿಟ್ಟಿರಿ. ಆಮೇಲೆ ಇನ್ನೊಂದು ಹೇಳೋದು ಮರ್ತೋದೆ, ಅಲ್ಲಿ ತುಂಬ ಸ್ಕ್ಯಾಮ್ ನಡೀತಾ ಇದೆ. ಅಂದರೆ ಕೆಲವೊಬ್ಬರು ಸ್ಲಿಪ್ಪರ್ ಇಡಲಿಕ್ಕೆ, ಆಮೇಲೆ ಲಗೇಜ್ಗಳನ್ನ ಇಡಲಿಕ್ಕೆ ಅಂತ ಬರ್ತಾರೆ. ಪ್ರೈವೇಟಲ್ಲಿ ಎಲ್ಲೂ ಇಡಕ್ಕೆ ಹೋಗಬೇಡಿ, ಬಿಕಾಸ್ ಅವ್ರದ್ದೇ ಆದ ಸ್ಪೇಸ್ ಇದೆ. ಸೊ, ಅಲ್ಲೇ ಇಟ್ಟರೆ ನಿಮಗೆ ಓಕೆ. ಸೊ, ಅಷ್ಟೇ ಗೈಸ್, ಇನ್ನೇನಿಲ್ಲ. ಮತ್ತೇನೆಂದರೆ ಎಕ್ಸಾಕ್ಟ್ ಟೈಮಿಗೆ ಬೇಗ ಸ್ವಲ್ಪ ಮುಂಚೆ ಹೋಗಿ, ಸೊ ದ್ಯಾಟ್ ನಿಮಗೆ ಬೇಗ ಪೂಜೆ ಸಿಗುತ್ತೆ. ಶಿರಡಿಲಿ ನಾನು ಹೇಳ್ತಾ ಇದ್ದೀನಿ. ಈಗ ಟೈಮ್ ಬಂದು 9:52. ನಾನು ಹೋಗಿದ್ದು 6:30ಗೆ. ಊಟ ಎಲ್ಲ ಮುಗಿಸ್ಕೊಂಡೇ ಬಂದೆ. ಸೊ, ಇವಾಗ ರೂಮ್ ಕಡೆ ಹೋಗ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಇಷ್ಟ ಗೈಸ್, ಇನ್ನೇನಿಲ್ಲ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ನನ್ನ ಶಿರಡಿ ವಿಸಿಟ್ ಚೆನ್ನಾಗಿತ್ತು. ಸಾಯಿಬಾಬಾ ಹತ್ರ ಫೋನ್ಸ್ ಎಲ್ಲ ಅಲೋ ಇಲ್ಲ. ಈವನ್ ನೀವು ಪರ್ಸೆಲ್ಲ ಇದ್ರೆ ತೊಗೊಂಡು ಹೋಗ್ಬೋದು, ಬಟ್ ಫೋನೆಲ್ಲ ಇಲ್ಲ. ಸೊ, ಫೋನ್ನ ಇಡೋಕ್ಕೆ ಅವ್ರದ್ದೇ ಆದ ಲಾಕರ್ ಇದೆ, ನೀವಲ್ಲೇ ಇಡ್ಬೋದು. ಬಟ್ ದರ್ಶನ ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ಜನ ಇದ್ದರು, ತುಂಬ ಚೆನ್ನಾಗಾಯಿತು ದರ್ಶನ ಅಂತೂ. ಗೂಸ್ ಬಂಪ್ಸ್ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ದರ್ಶನ. ಸೊ, ನೀವು ಒಂದ್ಸರಿ ಬನ್ನಿ ಫ್ರೀ ಮಾಡಿಕೊಂಡು. ಓಕೆ ಗೈಸ್, ಬೈ ಬಾಯ್. ನೋಡಿ, ನಾನು ಇನ್ನೊಂದು ಸಾರಿ ಹೇಳ್ತೀನಿ. ಇವಾಗ ನೀವು ಎಲ್ಲ ಬುಕ್ ಮಾಡ್ಕೊಂಡಿರ್ತೀರಾ, ಅಂದರೆ ದೇವಸ್ಥಾನದಲ್ಲಿ ಎಲ್ಲ ಬುಕ್ ಮಾಡ್ಕೊಂಡಿರ್ತೀರಾ. 6:30ಗೆ ಫಾರ್ ಎಕ್ಸಾಂಪಲ್ ಈವ್ನಿಂಗ್ 6:30ಗೆ ಬುಕ್ ಮಾಡಿಕೊಂಡ್ರೆ ನೀವು 6:30ಗೆ ಹೋದರೆ ಎಲ್ಲನೂ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಸೊ, ಏನು ಮಾಡಬೇಕು ಅಂದರೆ 6:15ಗೆ ನೀವು ಅಲ್ಲಿರಬೇಕು. ಅಲ್ಲಿ ಹೋಗಿದ ತಕ್ಷಣ ನಿಮಗೆ ಮೊಬೈಲ್ ಅಲೋ ಮಾಡಲ್ಲ. ಆಮೇಲೆ ಹೊರಗಡೆ ಜನ ಕಾಯ್ತಾ ಇರ್ತಾರೆ ನಿಮ್ಮ ಮೊಬೈಲ್, ನಿಮ್ಮ ಪರ್ಸ್‌ಗಳನ್ನ ಇಟ್ಕೊಳ್ಳೋಕ್ಕೆ. ಅಂದರೆ ಅವ್ರ ಹತ್ರನೂ ಲಾಕರ್ಸ್ ಇರುತ್ತೆ, ಬಟ್ ಅಲ್ಲಿ ಪೇ ಮಾಡಬೇಕಾಗುತ್ತೆ ನೀವು. ಅದ್ರ ಬಗ್ಗೆ ನಿಮಗೆ ಅವೇರ್‌ನೆಸ್ ಇರಬೇಕು. ಬಿಕಾಸ್ ದೇವಸ್ಥಾನದಲ್ಲೇ ನಾವು ಅವ್ರದ್ದೇ ಆದ ಲಾಕರ್ಸ್ ಇದೆ, ಆಮೇಲೆ ಶೂಸ್ ಇಡಕ್ಕಿದೆ, ಅಲ್ಲಿನೂ ಪೇ ಮಾಡೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಪೇ ಇದ್ರೂ ಸ್ವಲ್ಪ ಸ್ವಲ್ಪ ಇರುತ್ತೆ, ಬಟ್ ಔಟ್ ಸೈಡಲ್ಲಿ ತುಂಬ ಜಾಸ್ತಿ ಇದೆ. ಮತ್ತು ಅವರು ಅಲ್ಲಿ ಪೇ ಮಾಡಿದ್ದಲ್ಲದೆ ಅಲ್ಲೇ ಶಾಲ್ ತಗೋಬೇಕು, ಹಾರ ತಗೋಬೇಕು ಅಂತ ನಿಮ್ಮನ್ನು ಫೋರ್ಸ್ ಮಾಡ್ತಾರೆ. ನೀವು ಆಲ್ರೆಡಿ ಅದು ಕೊಟ್ಬಿಟ್ಟಿರ್ತೀರ, ಇದು ಫ್ರೀ ಲಾಕರ್ ಎಲ್ಲ ಹೇಳ್ತಾರೆ, ಬಟ್ ಇದಕ್ಕೆ ನೀವು ದುಡ್ಡು ಕೊಡಬೇಕು ಅಂತ ಹೇಳ್ತಾರೆ. ಸೊ, ಆ ಥರ ಸ್ಕ್ಯಾಮ್ ನಡೆಯುತ್ತೆ. ಹಂಗಾಗಿ ದಯವಿಟ್ಟು ಹೊರಗಡೆ ಜನರ ಹತ್ರ ನೀವು ಯಾವುದೇ ಥರದ ಕಮ್ಯುನಿಕೇಷನ್ ಮಾಡಕ್ಕೆ ಹೋಗಲೇಬೇಡಿ. ಬಿಕಾಸ್ ದೇವಸ್ಥಾನದಲ್ಲಿ ಎಲ್ಲಾನು ಇದೆ. ಅದಕ್ಕೆ ನೀವು ಬೇಗ ಹೋಗಬೇಕು. ಬೇಗ ಹೋದರೆ ನಿಮ್ಗಲ್ಲೇ ಅನೌನ್ಸ್‌ಮೆಂಟ್ ಆಗ್ತಾ ಇರುತ್ತೆ, ಗೇಟ್ ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ದಟ್ ನೀವು ನೀಟಾಗಿ ಎಲ್ಲಿ ನೀವು ಯಾವ ಕೆಲಸ ಮಾಡ್ಬೋದು ಅಂತ ಹೇಳಿ ಅಲ್ಲಿ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದೇನಂತಂದರೆ ಒಳಗಡೆ ಮೊಬೈಲ್ ಅಲೋ ಇಲ್ಲ, ಬಟ್ ಎಲ್ಲ ಕಡೆ ಲೈವ್‌ನ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ದೇವಸ್ಥಾನದಲ್ಲಿ ದೇವ್ರ ಹತ್ರ ಏನು ನಡೀತಿದೆ, ಆ ಪೂಜೆಗಳು ಏನು ನಡೀತಿದೆ ಅಂತೇಳಿ ಲೈವ್ ನೋಡ್ತಾನೇ ಇರ್ಬೋದು. ಆಮೇಲೆ ಇನ್ನೊಂದು ಹೇಳೋದು, ಪ್ರಿಂಟೌಟ್ ಕೂಡ ನಿಮಗೆ ಒಳಗಡೆನೇ ಒಂದು ಆಫೀಸ್ ಇದೆ, ಅಲ್ಲಿ ನಿಮಗೆ ಪ್ರಿಂಟೌಟ್ ಕೊಡ್ತಾರೆ. ಅಲ್ಲೂ ಕೂಡ ಕ್ಯೂ ಇರುತ್ತೆ. ಸೊ, ಬೇಗ ಹೋಗಬೇಕು, ಇಲ್ಲ ನೀವು ನಿಮ್ಮ ಪೂಜೆನ ಮಿಸ್ ಮಾಡ್ಕೋತೀರಾ. ಒಳಗಡೆ ನಿಮ್ಮನ್ನು ಬಿಟ್ಟ ಮೇಲೂ ನಿಮ್ಮ ಹತ್ರ ಒಂದು ಪ್ರಿಂಟೌಟ್ ಇದೆ, ಒಳಗಡೆ ಬಿಟ್ಟ ಮೇಲೂ ಅಲ್ಲಿ ದೇವರ ಹತ್ರ ಹೋಗಲಿಕ್ಕೆ 10 ನಿಮಿಷ ಬೇಕಾಗುತ್ತೆ. ಅಂದರೆ ತುಂಬ ಒಳಗೊಳಗೆ ಹೋಗಬೇಕು. ಇವಾಗ ನೀವು ಧರ್ಮಸ್ಥಳ ಹೋಗ್ತೀವಲ್ಲ, ಆ ಥರ ಅಂತ ಅನ್ಸಲ್ಲ, ಇನ್ನೂ ಜಾಸ್ತಿ ದೂರ ಅನಿಸುತ್ತೆ ಸ್ಟಾರ್ಟಿಂಗ್ ಗೇಟ್ ನಂಬರಿಂದ ಹೋಗೋಕ್ಕೆ. ಸೊ, ಹಾಗಾಗಿ ನೀವು ಬೇಗ ಹೋಗಿ
ಸ್ಕ್ಯಾಮ್‌ಗೆ ಒಳಗಾಗಬೇಡಿ. ಆಮೇಲೆ ತುಂಬ ಒಳಗಡೆ ತುಂಬ ಜಾಸ್ತಿ ಹೊತ್ತು ಹೋಗೋಕ್ಕಿದೆ. ಸೊ ಬೇಗ ಹೋಗಿ ಮೊಬೈಲ್ ಮತ್ತು ಶೂಸ್ ಎಲ್ಲ ಇಡಕ್ಕೆ ಅಲ್ಲೇ ಲಾಕರ್ಸ್ ಇದೆ. ಊಟನೂ ಅಲ್ಲೇ ಕೊಡ್ತಾರೆ. ಬಟ್ ನಾನು ಆಚೆ ಕಡೆ ಹೋದೆ ಅಷ್ಟೇ. ಬಿಕಾಸ್ ನನ್ನ ಬರ್ತ್‌ಡೇ ಇತ್ತು ಅವತ್ತು ಹಾಗಾಗಿ. ಸೊ ಎಲ್ಲ ಫೆಸಿಲಿಟೀಸು ಅವ್ರ ಹತ್ರನೇ ಇದೆ. ಯಾವುದೇ ಕಾರಣಕ್ಕೂ ಹೊರಗಿನವ್ರಿಗೆ ನಿಮ್ಮ ಇನ್ಫಾರ್ಮೇಷನ್ ಕೊಡಬೇಡಿ. ನಿಮ್ಗೇನು ಬೇಕು ಅಂತಲೂ ಹೇಳಬೇಡಿ. ಬಿಕಾಸ್ ತುಂಬ ಜನ ಕೇಳ್ತಾ ಇರ್ತಾರೆ, ಕ್ಯಾ ಚಾಹಿಯೆ? ಇದು ಮಾಲೆ ಬೇಕಾ? ಹೂ ಬೇಕಾ? ಏನು ತೊಗೊಳಕ್ಕೆ ಹೋಗಬೇಡಿ. ಬಿಕಾಸ್ ಅದು ನಿಮ್ಮ ಒಳಗಡೆನೂ ಸಿಗುತ್ತೆ. ಹೊರಗಡೆ ಜನ ಸುಮ್ಮನೆ ನಮ್ಮನ್ನು ಯಾಮಾರಿಸ್ತಾರೆ. ಸೊ ಇದಿಷ್ಟು ನೀವು ಶಿರ್ಡಿಗೆ ಹೋಗಬೇಕಾದ್ರೆ ಪಾಲಿಸಬೇಕಾಗಿರೋದು. ಮೊಬೈಲ್ ಅಲೋ ಇಲ್ಲ. ಪ್ರಿಂಟೌಟ್ ತೊಗೊಂಡು ಹೋಗಲೇಬೇಕು ನೀವೇನಾದರೂ ಬುಕ್ ಮಾಡಿದರೆ. ಸೊ ಆ ಪ್ರಿಂಟೌಟು ಅಲ್ಲೇ ಸಿಗುತ್ತೆ. ಇನ್ ಕೇಸ್ ಇಲ್ಲ ಅಂದರೆ ನೀವೇ ನಿಮ್ಮೂರಿಂದ ಬರ್ತಾ ತೊಗೊಂಡು ಬನ್ನಿ. ಅದು ಇನ್ನೂ ಬೆಟರ್. ಥ್ಯಾಂಕ್ ಯು ಗೈಸ್. ಹ್ಯಾವ್ ಅ ನೈಸ್ ಡೇ. ಬಾಯ್.